ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವವರಾಗಿದ್ದೇವೆ. ಬನ್ನಿ ದೇವರ ವಾಕ್ಯವನ್ನು ನೋಡಿದ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ 21ನೇ ವಚನದವರೆಗೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಆತನನ್ನು ಕಳುಹಿಸಲಿಲ್ಲ. ಆತನನ್ನು ನಂಬುವವರಿಗೆ ತೀರ್ಪು ಆಗುವುದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಂಬುವುದರಿಂದ, ಆತನ ವಾಕ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೆಯುವುದರಿಂದ ನಮ್ಮ ಪಾಪಗಳನ್ನು ಆತನು ಕ್ಷಮಿಸುವ ಆತನಾಗಿದ್ದಾನೆ. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವವರಾಗಿದ್ದೇವೆ. ಯಾವುದು? ಮೊದಲನೇ ಮರಣವು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತ ಮರಣವಾಗಿದೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವವನು ಎಂದಿಗೂ ಸಾಯುವುದಿಲ್ಲ. ನಮ್ಮ ದೇಹ ನಶಿಸಿ ಹೋದರೂ ದೇವರು ನಮ್ಮ ಆತ್ಮವನ್ನು ಬದುಕಿಸುವವನಾಗಿದ್ದಾನೆ. ಬದುಕಿಸಿದ ನಂತರ ಎಲ್ಲಾ ಜನರಿಗೂ ತೀರ್ಪುಂಟು. ನಾವು ಮಾಡಿದಂತ ಕೆಲಸ ಕಾರ್ಯಗಳಿಗೆ ದೇವರ ತೀರ್ಪುಂಟು. ಆ ತೀರ್ಪು ಆಗುವುದಿಲ್ಲವೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಕತ್ತಲು ಎಂಬುದಾಗಿ ನಾವು ನೋಡುವಾಗ, ಕತ್ತಲು ಪಾಪ ಕಾರ್ಯಗಳಿಗೆ ಅದು ಸಮಾನವಾಗಿದೆ. ಬೆಳಕು ಎಂಬುದಾಗಿ ನಾವು ನೋಡುವಾಗ ಅದು ದೇವರ ಕಾರ್ಯಗಳಿಗೆ ಅದು ಸಮಾನವಾಗಿದೆ. ಕೆಟ್ಟದ್ದನ್ನು ಮಾಡುವವರು ಕತ್ತಲನ್ನು ಸಹಿಸುವುದಿಲ್ಲ. ನಾವು ಅನೇಕ ಲೋಕದಲ್ಲಿ ನಾವು ನೋಡ್ತೀವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟೋ ವಿಧವಾಗಿ ದೇವರ ಒಂದು ಒಳ್ಳೆಯ ಕಾರ್ಯಗಳನ್ನು ನಾವು ಜನರಿಗೆ ಹೇಳಬೇಕಾದ್ರೆ ಅವರು ಸಹಿಸುವುದಿಲ್ಲ. ನಮ್ಮ ಮಾತನ್ನು ಅವರು ಕೇಳುವುದಿಲ್ಲ. ದೇವರ ವಾಕ್ಯವನ್ನು ಅವರಿಗೆ ಹೇಳುವಾಗ ಅವರಿಗೆ ಅದನ್ನು ಸಹಿಸಲು ಅಸಾಧ್ಯವಾಗಿದೆ. ಜನರು ಕತ್ತಲೆಯನ್ನು ಹೆಚ್ಚು ಇಷ್ಟಪಡುವಂತ ಜನರಾಗಿದ್ದಾರೆ ಲೋಕದಲ್ಲಿ. ನ್ಯಾಯ ನೀತಿಗಳು, ನಾವು ವಾಕ್ಯದಲ್ಲಿ ನೋಡ್ತೀವಿ, ನಾವು ನ್ಯಾಯ ನೀತಿಗಳನ್ನ ಹಿಂದಕ್ಕೆ ತಳ್ಳಲ್ಪಟ್ಟಿದೆ ಎಂಬುದಾಗಿ ದೇವರು ವ್ಯಸನಗೊಂಡನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ನೋಡ್ರಿ, ನಮ್ದೆಲ್ಲ ಗೊತ್ತಾಗೋಗ್ಬಿಡ್ತೈತೆ ಅಂದ್ಬಿಟ್ಟು ಅವರು ದೇವರ ಹತ್ರ ಬರಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಒಳ್ಳೇದಕ್ಕಿಂತ ಕೆಟ್ಟದ್ದನ್ನೇ ತುಂಬಾ ಇಷ್ಟಪಡ್ತಾರೆ ಲೋಕದಲ್ಲಿ ಅನೇಕ ಜನರು. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ನಾವು ನಿತ್ಯ ಜೀವವನ್ನು ಹೊಂದಬೇಕಾದರೆ ನಾವು ದೇವರ ಮಾತನ್ನು ನಾವು ಕೇಳಬೇಕಾಗಿದೆ. ನಾವು ಅನೀತಿವಂತರಾಗಿದ್ದೇವೆ. ನಮ್ಮಲ್ಲಿ ಸತ್ಯವೂ ಇಲ್ಲವೇ ಇಲ್ಲ.
ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸತ್ಯ ಸ್ವರೂಪನಾಗಿದ್ದಾನೆ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇಂಥ ಒಂದು ಪಾವನ ದಿನಗಳಲ್ಲಿ ನಾವೆಲ್ಲರೂ ಬೆಳಕಿನ ಕಡೆಗೆ ನಾವು ಬರುವ, ಬೆಳಕನ್ನು ಹುಡುಕುವ, ಆ ಬೆಳಕು ನಮ್ಮನ್ನು ರಕ್ಷಿಸುವಂತಾಗಿದೆ. ಆ ಬೆಳಕು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತಾಗಿದೆ. ದೇವರು ಬೆಳಕಾಗಿದ್ದಾನೆ. ಆ ಬೆಳಕಲ್ಲಿ ಸ್ವಲ್ಪವೂ ಕತ್ತಲೆ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಐ ಆಮ್ ದ ಲೈಟ್ ಆಫ್ ದಿ ವರ್ಲ್ಡ್ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಬೆಳಕಿನ ಕಡೆಗೆ ನಾವೆಲ್ಲರೂ ಬರುವ, ದೇವರು ನಮ್ಮ ಕುಟುಂಬವನ್ನು, ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.